ಮೇಘ ಸ್ಫೋಟಕ್ಕೆ ಅಕ್ಷರಶಃ ಕೇರಳ ತತ್ತರಿಸಿ ಹೋಗಿದೆ. ಸದ್ಯಕ್ಕೆ ಕೇರಳದಲ್ಲಿ ಯಾವ ರೀತಿಯ ಪರಿಸ್ಥಿತಿ ಇದೆ, ದೇವರ ನಾಡು ಕೇರಳದ ವಯನಾಡಿನಲ್ಲಿ ಅಲ್ಲಿನ ಜನ ಎಷ್ಟೆಲ್ಲ ಸಮಸ್ಯೆಯನ್ನ ಎದುರಿಸಿದ್ರು ಅನ್ನೋದ್ರ ಬಗ್ಗೆ ನಿಮ್ಮ ರಿಪಬ್ಲಿಕ್ ಕನ್ನಡ ನಿರಂತರ ವರದಿಯನ್ನ ಪ್ರಸಾರ ಮಾಡಿದೆ. ಈಗ ದೇವರ ನಾಡು ಕೇರಳಗೆ ಪ್ರಧಾನಿ ಮೋದಿ ಅವರು ಭೇಟಿಯನ್ನ ನೀಡ್ತಾ ಇದ್ದಾರೆ. ಮೋದಿ ಅವರು ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಿಕ್ಕಿದ್ದಾರೆ. ಪರಿಣಾಮ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ಭದ್ರತೆ, ಬಿಗಿ ಬಂದೋಬಸ್ತ್ ಕೇರಳದಾದ್ಯಂತ ಚೆಕ್ ಪೋಸ್ಟ್ಗಳನ್ನು ನಿರ್ಮಿಸಿ ಹೆಜ್ಜೆ ಹೆಜ್ಜೆಗೂ ಪೊಲೀಸ್ ನಿಗಾ ವಹಿಸಿದ್ದಾರೆ. ವಯನಾಡಿನಲ್ಲಿ ಈಗಾಗಲೇ ಸದ್ಯಕ್ಕೆ ಯಾವ ರೀತಿಯ ಪರಿಸ್ಥಿತಿ ಇದೆ, ಏನೆಲ್ಲ ಸಮಸ್ಯೆ ಆಗ್ತಾ ಇದೆ, ದುರಂತ ಸ್ಥಳದಿಂದ ನಿಮ್ಮ ರಿಪಬ್ಲಿಕ್ ಕನ್ನಡ ಗ್ರೌಂಡ್ ರಿಪೋರ್ಟ್ ಅನ್ನ ಕೊಡ್ತಾ ಇರೋದು. ಪ್ರಧಾನಿ ಮೋದಿ ಅವರು ಇವತ್ತು ಕೇರಳಗೆ ಬರ್ತಾ ಇದ್ದಾರೆ. ಈ ದುರಂತ ನಡೆದಂತಹ ಸ್ಥಳ ಮತ್ತು ಸದ್ಯಕ್ಕೆ ಅಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ಸಮಸ್ಯೆಗಳ ಬಗ್ಗೆ ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಿಕ್ಕಿದ್ದಾರೆ ಪ್ರಧಾನಿ ಮೋದಿ ಅವರು. ವೈಮಾನಿಕ ಸಮೀಕ್ಷೆಯ ಮೂಲಕ ಅಲ್ಲಿ ಆದಂತಹ ಘಟನೆಯ ಬಗ್ಗೆ ಮಾಹಿತಿ ಕಲೆ ಹಾಕುವಂತಹ ಕೆಲಸ ಆಗುತ್ತೆ. ಸ್ವತಃ ಪ್ರಧಾನಿ ಮೋದಿ ಅವರು ಇವತ್ತು ಕೇರಳಕ್ಕೆ ಬರ್ತಾ ಇದ್ದಾರೆ. ಈ ಹಿನ್ನೆಲೆ ಸಂಪೂರ್ಣ ಕೇರಳದಲ್ಲಿ ಯಾವ ರೀತಿ ಬಿಗಿ ಬಂದೋಬಸ್ತ್ ಇದೆ, ಎಲ್ಲ ವಾಹನಗಳ ಮೇಲೆ ನಿಗಾ ವಹಿಸುವಂತಹ ಕೆಲಸ ಆಗ್ತಾ ಇದೆ. ತಾವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಿ. ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾರೆ ನನ್ನ ಸಹೋದ್ಯೋಗಿ ರಂಜಿತ್ ಶಿರಿಯಾರ್. ಈಗ ವಯನಾಡಿನಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಂಜಿತ್, ಗಮನಿಸ್ತಾ ಇದ್ದೀವಿ ವಯನಾಡಿನಲ್ಲಿ ಆದಂತಹ ಬೆಳವಣಿಗೆ, ಈ ದುರಂತದಲ್ಲಿ ಎಷ್ಟೊಂದು ಜನ ಸಾವನ್ನಪ್ಪಿದ್ರು, ಇನ್ನೂ ಕೂಡ ಜನರು ಸುಧಾರಿಸ್ಕೊಳ್ಳೋದಕ್ಕೆ ಆಗ್ತಾ ಇಲ್ಲ ಅಂತ ಸಮಸ್ಯೆ ಸಾಲು ಸಾಲು. ಸದ್ಯಕ್ಕೆ ಪ್ರಧಾನಿ ಮೋದಿ ಅವರೇ ಕೇರಳಕ್ಕೆ ಬರ್ತಾ ಇರೋದು. ಏನೆಲ್ಲ ನಿರೀಕ್ಷೆಯನ್ನ ಮಾಡ್ಬೋದು ನಾವು ಪ್ರಧಾನಿ ಮೋದಿ ಅವರ ವೈಮಾನಿಕ ಸಮೀಕ್ಷೆಯಿಂದ? ಖಂಡಿತವಾಗಲೂ ಕೂಡ ಶ್ರೀಪಾದ್ ಪಾಟೀಲ್, ಕಣ್ಣೂರು ಏರ್ಪೋರ್ಟ್ಗೆ 11 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾರೆ. ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಕಲ್ಪೆಟ್ಟಾಗಿ ಬರ್ತಾರೆ. ಕಲ್ಪೆಟ್ಟಾದಲ್ಲಿ ಹೆಲಿಪ್ಯಾಡ್ ನಿರ್ಮಾಣ ಮಾಡಲಾಗಿದೆ. ಅಲ್ಲಿಂದ ನೇರವಾಗಿ ಪ್ರಧಾನಿ ನರೇಂದ್ರ ಮೋದಿ ಅವರು ಬೈ ರೋಡ್ ಇದೇ ಮಾರ್ಗವಾಗಿ ಬರ್ತಾರೆ. ಈ ಮಾರ್ಗ ಇದೆಯಲ್ಲ ಶ್ರೀಪಾದ್ ಪಾಟೀಲ್, ಇದು ಕಲ್ಪೆಟ್ಟಾದಿಂದ ನೇರವಾದ ರಸ್ತೆ. ಇದು ಈ ಕಡೆಗೆ ಹೋದರೆ ಶ್ರೀಪಾದ್ ಪಾಟೀಲ್, ಇದು ಚೂರನ್ಮಲೈ, ಈ ಪ್ರವಾಹದಿಂದಾಗಿ ಹಾನಿಯಾಗಿರುವಂಥ ಪ್ರದೇಶ. ಚೂರನ್ಮಲೈ ಮತ್ತು ಮುಂಡಕೈಗೆ ಮಾರ್ಗ, ಇದು ದಾರಿಯನ್ನು ಕಲ್ಪಿಸುವಂಥ ಜಾಗ. ಇಲ್ಲಿ ಪೊಲೀಸ್ ಸಿಬ್ಬಂದಿ ಬಿಗಿ ಬಂದೋಬಸ್ತನ್ನು ಏರ್ಪಡಿಸಿದ್ದಾರೆ. ಹೆಜ್ಜೆ ಹೆಜ್ಜೆಗೂ ಕೂಡ ಪೊಲೀಸರ ಸರ್ಪಗಾವಲಿದೆ. ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಮಾಧ್ಯಮಗಳಿಗಂತೂ ಸಂಪೂರ್ಣವಾಗಿ ನಿರ್ಬಂಧ ಮಾಡಲಾಗಿದೆ. ರೋಪ್ ಹಾಕಿ ಮಾಧ್ಯಮಗಳು ಮುಂದ್ಗಡೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ರೋಪ್ ಹಾಕಿ ಇಲ್ಲಿ ವ್ಯವಸ್ಥೆ ಮಾಡಿರೋದನ್ನು ಗಮನಿಸ್ತಾ ಇದ್ದೀರಿ. ಯಾರೊಬ್ಬರು ಕೂಡ ಈ ಮಾರ್ಗ ಸುಳಿಯಬೇಕಾದ್ರೂ ಕೂಡ ಅವರಿಗೆ ಇನ್ನು ಒಂದು ಪಾಸ್ ಕೊಟ್ಟಿದ್ದಾರೆ. ಆ ಪಾಸ್ ಮತ್ತೆ ಅಲ್ಲಿ ಬುಕ್ ಅಲ್ಲಿ ಎಂಟ್ರಿ ಮಾಡ್ಕೋತಾ ಇದ್ದಾರೆ. ಸ್ಥಳೀಯರು ಯಾರಾದ್ರೂ ಕೂಡ ಈ ಮಾರ್ಗವಾಗಿ ಹೋಗೋದಾದ್ರೆ ಅವರು ಲೋಕಲ್ ID, ಅದು ಆಧಾರ್ ಕಾರ್ಡ್ ಆಗಿರಬಹುದು ಅಥವಾ ಬೇರೆನಾದ್ರೂ ಅವರ ಐಡೆಂಟಿ ಪ್ರೂಫ್ ಅನ್ನ ತೋರಿಸಿ ಮಾರ್ಗವಾಗಿ ಹೋಗಬೇಕಾಗುತ್ತೆ. ಈ ಮಾರ್ಗವಾಗಿ ನೋಡಬಹುದು ಯಾವುದೇ ಒಂದು ವೆಹಿಕಲ್ ಮೂವ್ಮೆಂಟ್ ಕೂಡ ಇಲ್ಲ. ವೆಹಿಕಲ್ಗಳು ಎಲ್ಲೂ ನಿಲ್ಲಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮತ್ತೆ ಪ್ರಧಾನಿ ಮೋದಿ ಅವರ ಮೂವ್ಮೆಂಟ್ ಬೈ ರೋಡ್ ಅಂತೇಳಿ ಹೇಳ್ತಾ ಇದ್ದಾರೆ. ಅಲ್ಲಿಂದ ಹಾನಿಯಾಗಿರುವಂತ ಪ್ರದೇಶಕ್ಕೆ ಅವರು ವೈಮಾನಿಕವಾಗಿ ಸಮೀಕ್ಷೆ ಮಾಡ್ತಾರೆ. ಹಾಗಾಗಿ ಬಹಳ ಸೂಕ್ಷ್ಮವಾದಂಥ ಪ್ರದೇಶ ಮತ್ತು ಬಹಳ ಅಚ್ಚುಕಟ್ಟಿನ ಆಯಕಟ್ಟಿನ ಜಾಗ ಆಗಿರೋದ್ರಿಂದಾಗಿ ಸಂಪೂರ್ಣವಾದಂಥ ಬಿಗಿ ಭದ್ರತೆಯನ್ನು ಒದಗಿಸ್ತಿದ್ದಾರೆ. ನೋಡಿ, ಇಲ್ಲೊಂದು ವೆಹಿಕಲ್ ಬಂತು, ಕಾರ್ ಬಂತು. ಬಹುಶಃ ಇದು ಯಾರೋ ಸಿಬ್ಬಂದಿ ಕಾರ್, ಇದು ಇಲ್ಲಿ ಆಪರೇಷನಲ್ಲಿ ಇದ್ದಂಥ ಸಿಬ್ಬಂದಿ ಕಾರು. ಅವರಿಗೂ ಕೂಡ ಹೋಗೋದಕ್ಕೆ ಪೊಲೀಸ್ ಸಿಬ್ಬಂದಿ ಪಾಸ್ ಚೆಕ್ ಮಾಡ್ತಾ ಇದ್ದಾರೆ, ವೆರಿಫೈ ಮಾಡ್ತಾ ಇದ್ದಾರೆ. ಪಾಸ್ ತೋರಿಸಿದ್ರೆ ಮಾತ್ರ, ಬಹುಶಃ ಅವ್ರು ಪಾಸ್ ಇಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಈ ಕಾರನ್ನು ಒಳಗಡೆ ಹೋಗ್ಲಿಕ್ಕೆ ಬಿಡದೆ ಸೈಡಿಗೆ ಹಾಕ್ತಾ ಇದ್ದಾರೆ. ಅಷ್ಟು ಬಿಗಿ ಬಂದೋಬಸ್ತ್ ಇದೆ. ಹೆಜ್ಜೆ ಹೆಜ್ಜೆಗೂ ಬಂದೋಬಸ್ತ್ ಇದೆ. ಇನ್ನು ನೋಡಿ, ಮೆಡಿಕಲ್ ಅರ್ಜೆಂಟ್ ಏನಾದರೂ ಇದ್ರೂ ಕೂಡ, ಅವ್ರು ಡಾಕ್ಟರ್ಸ್ ಯಾರಾದರೂ ಹೋಗೋದಿದ್ರು ಕೂಡ ಇಲ್ಲಿ ಬಹಳ ಅವ್ರಿಗೆ ಗೈಡ್ ಮಾಡ್ತಾ ಇದ್ದಾರೆ. ಹಿಂಗೆ ಹೋಗಬೇಕು ಮತ್ತೆ ಪಾಸ್ ವೆರಿಫೈ ಮಾಡಿ ಬಿಡ್ತಾ ಇದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರು 11:30 ಸುಮಾರಿಗೆ ಈ ಸ್ಥಳಕ್ಕೆ ಬರ್ತಾರೆ ಅಂತ ಹೇಳ್ತಾ ಇದ್ದಾರೆ. ನೋಡಿ, ಆ ಪಾಸ್ನಲ್ಲಿ ಏನಿದೆ ಅಂತ ನೋಡಿ ಸರ್. ಪಾಸ್ ಸ್ವಲ್ಪ ತೋರಿಸಿ. ಪಾಸ್ ಈ ಪಾಸನ್ನು ಇಶ್ಯೂ ಮಾಡ್ತಾ ಇದ್ದಾರೆ, ಡ್ಯೂಟಿ ಪಾಸ್. ಈ ರೀತಿ ಪಾಸ್ಗಳನ್ನು ಕೊಡ್ತಾ ಇದ್ದಾರೆ. ಈ ಪಾಸನ್ನು ತೋರಿಸಿ ಅವ್ರು ಒಳಗಡೆ ಹೋಗಬೇಕಾಗುತ್ತೆ. ನೋಡಿ, ಈ ಮೆಡಿಕಲ್ ಸಿಬ್ಬಂದಿಯವರು ಆಸ್ಪತ್ರೆ ಎಮರ್ಜೆನ್ಸಿ ಏನಾದರೂ ಇದ್ರು, ಮೆಡಿಕಲ್ ಎಮರ್ಜೆನ್ಸಿ ಇದ್ದರೆ ಹಿಂಗೆ ಹೋಗಬೇಕಾಗುತ್ತೆ ಶ್ರೀಪಾದ್ ಪಾಟೀಲ್. ಇನ್ನು ಮೋದಿ ಅವರು 11:30 ಬಂದರೆ ಆನಂತರ ವಿಮ್ಸ್ ಆಸ್ಪತ್ರೆ, ಈ ಜಾಗದಿಂದ ವಿಮ್ಸ್ ಆಸ್ಪತ್ರೆಗೆ ಸುಮಾರು 8 ಕಿಲೋಮೀಟರ್ ಇದೆ. ಬೈ ರೋಡ್ ಹೋಗ್ತಾರೆ. ಈ ಮಾರ್ಗವಾಗಿ ಹೋಗಬೇಕು ವಿಮ್ಸ್ ಆಸ್ಪತ್ರೆಗೆ. ವಿಮ್ಸ್ ಆಸ್ಪತ್ರೆಯಲ್ಲಿ ಅಲ್ಲಿ ಯಾರ್ಯಾರು ಸಂತ್ರಸ್ತರಿದ್ದಾರೆ ಮತ್ತು ಯಾರ್ಯಾರು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇದ್ದಾರೆ ಅವರಿಗಲ್ಲಿ
ಅಡ್ಮಿಟ್ ಮಾಡಲಾಗಿದೆ. ಅವರ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಸಂವಾದ ಮಾಡ್ತಾರೆ ಅನ್ನೋದ್ರ ಬಗ್ಗೆಯೂ ಕೂಡ ಮಾಹಿತಿ ಇದೆ. ನೋಡಬಹುದು, ರಸ್ತೆಯ ಉದ್ದಕ್ಕೂ ಕೂಡ ತಾತ್ಕಾಲಿಕವಾದಂತಹ ಬ್ಯಾರಿಕೇಡ್ಗಳನ್ನು ಹಾಕಿದ್ದಾರೆ. ಇನ್ನೇನು ಕೆಲವೇ ಹೊತ್ತಿನಲ್ಲಿ ಅಂಗಡಿಗಳನ್ನ ಕ್ಲೋಸ್ ಮಾಡೋದಕ್ಕೆ ಇನ್ಸ್ಟ್ರಕ್ಟ್ ಮಾಡಿದ್ದಾರೆ. ಈ ಸಿಟಿ ಇದು ಮೆಲ್ಪಟ್ಟ ಸರ್ಕಲ್, ಈ ಸರ್ಕಲ್ ಇರುವಂತ ಎಲ್ಲ ಅಂಗಡಿ ಮುಗ್ಗಟ್ಟುಗಳನ್ನ ಕೆಲವೇ ಹೊತ್ತಿನಲ್ಲಿ ಕ್ಲೋಸ್ ಮಾಡೋದಕ್ಕೆ ಹೇಳಿದ್ದಾರೆ. ಪೊಲೀಸ್ ವೆಹಿಕಲ್ಗಳು ಬಿಟ್ಟರೆ ಬೇರೇನೂ ಕೂಡ ಇಲ್ಲಿ ಓಡಾಡ್ತಾ ಇಲ್ಲ. ಇದು ವಯನಾಡಿನ ಈ ಹಾನಿಯಾಗಿರುವಂತಹ ಪ್ರದೇಶಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಆಗಮಿಸಿರೋದ್ರಿಂದಾಗಿ ಬಂದೋಬಸ್ತನ್ನ ಕೈಗೊಂಡಿರೋದು. ಇನ್ನು ಇದನ್ನ ರಾಷ್ಟ್ರೀಯ ವಿಪತ್ತು, ಕೇರಳದಲ್ಲಾಗಿರುವಂಥ ಈ ಭೀಕರ ದುರಂತ, ಸುಮಾರು 420ಕ್ಕೂ ಹೆಚ್ಚು ಜನ ದುರ್ಮರಣ ಹೊಂದಿದಾರಲ್ಲ, ಇದನ್ನ ರಾಷ್ಟ್ರೀಯ ವಿಪತ್ತು ಅಂತೇಳಿ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಘೋಷಣೆ ಮಾಡ್ತಾರಾ ಅನ್ನೋದಿರುವಂಥ ಕುತೂಹಲ. ಮತ್ತೆ ಸ್ಥಳೀಯ ಆಡಳಿತ ಮತ್ತೆ ರಾಜ್ಯ ಸರ್ಕಾರದ ಜೊತೆಯಲ್ಲಿ, ಕೇರಳ ಸರ್ಕಾರದ ಜೊತೆಯಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಇದೇ 12 ದಿನದಿಂದ ಹಿಂದೆ ನಿರಂತರವಾಗಿ ಸಂಪರ್ಕದಲ್ಲಿದ್ದಾರೆ. ಅದರ ಜೊತೆಗೆ ಕೇರಳಕ್ಕೆ ತಕ್ಷಣಕ್ಕೆ ಪುನರ್ವಸತಿ ಸೇರಿದಂತೆ ಆಗಬೇಕಾದಂಥ ಕೆಲಸಗಳ ಬಗ್ಗೆಯೂ ಕೂಡ ಇವತ್ತು ಚರ್ಚೆ ಮಾಡುವಂಥ ಸಾಧ್ಯತೆ ಇದೆ. ಒಂದು ನೈತಿಕ ಸ್ಥೈರ್ಯವನ್ನು ತುಂಬೋದಕ್ಕೆ ಪ್ರಧಾನಿ ನರೇಂದ್ರ ಮೋದಿ ಅವರು ಬಂದು ವೈಮಾನಿಕ ಸಮೀಕ್ಷೆ ನಡೆಸಿ ಪರಿಹಾರ ಮತ್ತೊಂದು ಮಗದೊಂದು ಎಲ್ಲವನ್ನು ಕೂಡ ಇವತ್ತು ಚರ್ಚೆ ಮಾಡುವಂಥ ಸಾಧ್ಯತೆಗಳಿದ್ದಾವೆ. ಶ್ರೀಪಾದ್ ಪಾಟೀಲ್. ಓಕೆ, ಥ್ಯಾಂಕ್ ಯು ರಂಜಿತ್ ಮಾಹಿತಿಗಾಗಿ. ಕೇರಳದಲ್ಲಿ ಪ್ರಕೃತಿ ವಿಕೋಪ ಆದ ನಂತರ ಏನೆಲ್ಲ ಸಮಸ್ಯೆಗಳಾಯಿತು ಅನ್ನೋದು ತಮಗೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಷಯವೇ. ಈ ರೀತಿಯ ಸಮಸ್ಯೆಯಲ್ಲಿ ಸಿಕ್ಕಾಕೊಂಡವರ ರಕ್ಷಣಾ ಕಾರ್ಯಾಚರಣೆಯಲ್ಲಿ ತೊಡಗಿದ್ದು ನಿರಂತರವಾಗಿ ನಮ್ಮ ಹೆಮ್ಮೆಯ ಭಾರತೀಯ ಸೈನಿಕರು ಸಂರಕ್ಷಣೆಗಾಗಿ ಹಗಲಿರುಳು ಯಾವ ರೀತಿ ಶ್ರಮಿಸಿದ್ರು, ಅಲ್ಲಿ ಸೇತುವೆಗಳ ನಿರ್ಮಾಣ ಯಾವ ರೀತಿ ಆಯಿತು, ಈ ಕ್ಷಣದವರೆಗೂ ಅವರು ತಮ್ಮನ್ನು ತಾವು ತೊಡಗಿಸಿಕೊಂಡಿದ್ದು ಹೇಗೆ ತಮಗೆಲ್ಲ ಗೊತ್ತಿರುವಂತಹ ವಿಷಯ. ಈಗ ಇಂತಹ ಸೈನಿಕರನ್ನ ಅದೇ ಕೇರಳದಲ್ಲಿ ಅದ್ದೂರಿಯಾಗಿ ಬೀಳ್ಕೊಡುವಂತಹ ಸಮಾರಂಭ ಕೂಡ ಆಯಿತು. ಈ ಬಗ್ಗೆ ಒಂದು ವರದಿ ಇದೆ, ನೋಡ್ಕೊಂಬರೋಣ. ದೇವರ ನಾಡಲ್ಲಿ ದೇವದೂತರ ಚಮತ್ಕಾರ, ಕಾರ್ಯಾಚರಣೆ ನಡೆಸಿದವರಿಗೆ ಬೀಳ್ಕೊಡುಗೆ. ದಿಢೀರ್ ಜಲಪ್ರಳಯದಿಂದ ವಯನಾಡಿನ ಸುತ್ತಮುತ್ತಲ 3-4 ಹಳ್ಳಿಗಳು ಸ್ಮಶಾನದಂತಾಗಿದೆ. ನೂರಾರು ಸಾವು ನೋವು ಸಂಭವಿಸಿದ್ದು ಹಲವರು ಮನೆಗಳನ್ನ ಕಳೆದುಕೊಂಡು ನಿರಾಶ್ರಿತರಾಗಿದ್ದಾರೆ. ಇನ್ನು ಹಲವರು ತಮ್ಮವರನ್ನ ಕಳೆದುಕೊಂಡು ಕಣ್ಣೀರಲ್ಲಿ ಕೈ ತೊಳೆಯುತ್ತಿದ್ದಾರೆ. ಪುಟ್ಟ ಪುಟ್ಟ ಮಕ್ಕಳು, ವೃದ್ಧರು, ಕುಟುಂಬಸ್ಥರು ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಹೀಗೆ ಸಂಕಷ್ಟದಲ್ಲಿ ಸಿಲುಕಿದವರಿಗೆ ಸಹಾಯ ಮಾಡಲೆಂದೇ ಭಾರತೀಯ ಸೇನೆ ಟೊಂಕ ಕಟ್ಟಿ ಅಖಾಡಕ್ಕಿಳಿದಿತ್ತು. ಸತತ 1 ವಾರಗಳ ಕಾಲ ವಯನಾಡಿನ ಮೆಪ್ಪಾಡಿ, ಚೂರಲ್ಮಲೈ ಸೇರಿದಂತೆ ಹಲವೆಡೆ ಕಾರ್ಯಾಚರಣೆ ನಡೆಸಿದ್ರು. ಸಂಕಷ್ಟದಲ್ಲಿ ಸಿಲುಕಿದವರಿಗಾಗಿ ಮನಮಿಡಿದು ಸಹಾಯ ಮಾಡಿದ್ದಾರೆ. ಬೆಟ್ಟ ಕಾಡಲ್ಲೂ ಸಿಲುಕಿದವರನ್ನ ರಕ್ಷಣೆ ಮಾಡಿದ್ದಾರೆ. ಭೂ ಕುಸಿತದಲ್ಲಿ ಸಿಲುಕಿದ್ದವರನ್ನ ಕಾರ್ಯಾಚರಣೆ ಮೂಲಕ ಹೊರತೆಗೆದು ಕುಟುಂಬಸ್ಥರಿಗೆ ಒಪ್ಪಿಸಿದ್ದಾರೆ. ಹೀಗೆ ತಮ್ಮ ಆರೋಗ್ಯವನ್ನು ಲೆಕ್ಕಿಸದೆ ಸಂಕಷ್ಟದಲ್ಲಿ ಇದ್ದವರಿಗೆ ಸಹಾಯ ಹಸ್ತ ಚಾಚಿದ್ದ ಭಾರತೀಯ ಸೇನೆ ವಾಪಸ್ಸಾಗಿದೆ. ಹೀಗೆ ಕಾರ್ಯಾಚರಣೆ ನಡೆಸಿ ಮೊಟಕುಗೊಳಿಸಿ ಹೊರಟವರಿಗೆ ವಯನಾಡಿನ ಜನ ಅದ್ದೂರಿಯಾಗಿ ಬೀಳ್ಕೊಡುಗೆ ನೀಡಿದ್ದಾರೆ. ಭಾರತೀಯ ಸೇನೆಗೆ ಭಾವನಾತ್ಮಕ ಬೀಳ್ಕೊಡುಗೆ. ಭೂಕುಸಿತ ಸಂಭವಿಸಿದ ದಿನದಿಂದ ಇಂದಿನವರೆಗೆ 10 ದಿನಗಳ ಕಾಲ ಯೋಧರು ರಕ್ಷಣಾ ಕಾರ್ಯಾಚರಣೆ ನಡೆಸಿದ್ರು. ಇಂದು ವಯನಾಡಿನಿಂದ ಹೊರಟಿದ್ದ ಯೋಧರಿಗೆ ಜನರಿಂದ ಭಾವನಾತ್ಮಕ ಬೀಳ್ಕೊಡುಗೆ ಸಿಕ್ಕಿತ್ತು. ಸಾಲಾಗಿ ಹೊರಟ ಯೋಧರ ಬದಿಗಳಲ್ಲಿ ನಿಂತು ಚಪ್ಪಾಳೆ ಮೂಲಕ ಧನ್ಯವಾದ ತಿಳಿಸಿದ್ರು. ಯೋಧರ ಮೊಗದಲ್ಲೂ ಧನ್ಯತಾ ಭಾವವಿತ್ತು. ಕೆಲವರಂತೂ ಕಣ್ಣೀರಾಕಿ ಕೈ ಮುಗಿದು ಯೋಧರಿಗೆ ವಿದಾಯ ಹೇಳಿದ್ರು. ಭೂಕುಸಿತ ಪೀಡಿತ ಪ್ರದೇಶಗಳಲ್ಲಿ ರಕ್ಷಣಾ ಮತ್ತು ಶೋಧ ಕಾರ್ಯಾಚರಣೆ ಭಾಗವಾಗಿದ್ದ ಭಾರತೀಯ ಸೇನೆ ಸಿಬ್ಬಂದಿಗೆ ಬೀಳ್ಕೊಡುಗೆ ನೀಡಲಾಗಿದೆ. ಭೂಕುಸಿತ ರಕ್ಷಣಾ ಕಾರ್ಯಾಚರಣೆಯ ಸಮಯದಲ್ಲಿ ಜೀವವನ್ನು ಪಣಕ್ಕಿಟ್ಟ ನಮ್ಮನ್ನ ರಕ್ಷಿಸಿದ ವೀರರಿಗೆ ನಾವು ತುಂಬಾ ಕೃತಜ್ಞರಾಗಿರುತ್ತೇವೆ. ನಿಮ್ಮ ಧೈರ್ಯ ಮತ್ತು ತ್ಯಾಗವನ್ನ ಮರೆಯಲಾಗುವುದಿಲ್ಲ ಅಂತ ವಯನಾಡಿನ ಜನ ಭಾವನಾತ್ಮಕವಾಗಿ ಬೀಳ್ಕೊಟ್ರು. ರಿಯಲ್ ಲೈಫ್ನ ರಿಯಲ್ ಹೀರೋಗಳಿಗೆ ನಮ್ಮದೊಂದು ಸಲಾಂ.